ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಊರಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಾಳೆ ಯುಗಾದಿ ಅಲ್ವಾ, ಸೊ ಅದಕ್ಕೋಸ್ಕರ ಊರಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಅವನಂತೂ ಮನೆಗೆ ಹೋಗಿ ಊಟ ಮಾಡೋಣ ಅಂತ ಅಂದ್ರೂ ಒಪ್ಕೊಳ್ಳೋದೇ ಇಲ್ಲ. ಬಟ್ ಏನು ಅಂತ ಅಂದರೆ ಅವ್ನಿಗೆ ಹೊಟ್ಟೆ ಸಿತೈತೆ ಅಂದರೆ ಏನಾದ್ರು ಕೊಡಿಸ್ಬಿಡ್ಬೇಕು. ಸೊ ಅದಕ್ಕೋಸ್ಕರ ಮಸಾಲೆ ದೋಸೆ ಎಲ್ಲ ಕೊಡಿಸ್ಕೊಂಡು ತಿನ್ನಿಸ್ಕೊಂಡು ಹಾಗೆ ನಮ್ಮ ಹಸ್ಬೆಂಡ್ ತಂಗಿ ಮನೆ ಹತ್ರ ಹೋಗಿ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿ ಕಾರಲ್ಲಿ ಬರೋಣ ಅಂತ ಹೋದ್ವಿ. ಬಟ್ ಇವನಂತೂ ತರಲೆ ಅಂದರೆ ತರಲೆ. ಅಲ್ಲೂ ಸುಮ್ಮನಿರಲ್ಲ ಹೋಟೆಲಲ್ಲಿ. ಮನೇಲಿ ಹೇಗೆ ಆಡ್ತಾನೆ ಅದೇ ಥರ ಆಡ್ತಾನೆ. ಬಟ್ ಲಾಸ್ಟಲ್ಲಿ ಒಂದು ವಿಡಿಯೋ ಮಾಡಿಕೊಂಡು ಹೊರಟ್ವಿ. ಬಟ್ ಇವತ್ತಂತೂ ಎಷ್ಟು ರಶ್ಶು ಅಂತ ಅಂದರೆ ಆ ಪೀಣ್ಯದಿಂದ ಜಾಲಹಳ್ಳಿ ಕ್ರಾಸ್ವರೆಗೂ ಬರೋದ್ವರೆಗೂ ಅರ್ಧ ಗಂಟೆ ತೊಗೊಂಡಿದ್ದಾರೆ. ಅಷ್ಟು ಟ್ರಾಫಿಕ್ಕು ಹಬ್ಬಕ್ಕೆ ಅಂತ ಅಂದ್ಬಿಟ್ಟು. ಹಾಗೆ ಬರಬೇಕಾದ್ರೆ ಒಂದು ಆಟೋ ಮೇಲೆ ಒಂದು ಕವನ ಬರೆದಿದ್ದಾರೆ. ಎಷ್ಟು ಮೀನಿಂಗ್ ಆಗಿದೆ ಅಂತ ಅಂದರೆ, ಇದು ಬಂದು ನೆಕ್ಸ್ಟು ದಿನದ ವಿಡಿಯೋ ನೋಡ್ತಿರ್ಬೋದು, ಯುಗಾದಿ ಹಬ್ಬದ್ದು. ಹಾಗೆ ಸಿಂಪಲಾಗಿ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಇವತ್ತಿನ ಸ್ಪೆಷಲ್ ಒಬ್ಬಟ್ಟು. ತೋಟದ ಹತ್ರ ಹೋಗಿ ಬರೋಣ ಅಂತ ಹೋದ್ವಿ. ಇದು ಬಂದು ಅಡಿಕೆ ತೋಟ. ಇದು 3 ಇಯರ್ಸ್ದು ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿದ್ದಾವೆ. ಅಡಿಕೆ ತೋಟನೇ 2 ಹತ್ರ ಮಾಡಿದ್ದಾರೆ. ಒಂದಿಲ್ಲಿ ಮತ್ತು ಇನ್ನೊಂದು ಅದ್ರ ಪಕ್ಕನೇ ಮಾಡಿದ್ದಾರೆ. ಸ್ವಲ್ಪ ನೋಡಿ, ಸುಣ್ಣ ಎಲ್ಲ ಹೊಡೆದಿದ್ದಾರೆ ಅಡಿಕೆಗೆ. ತುಂಬಾ ಚೆನ್ನಾಗಿದ್ದಾವೆ. 3 ವರ್ಷದ ಗಿಡ ಇದು. ಇಲ್ಲೆಲ್ಲ ವಾಯ್ಸೆಲ್ಲ ಕೊಡೋಕ್ಕಾಗಲ್ಲ. ನಮ್ಮ ಮನೆ ಹಿಂದೆ ಎಲ್ಲ ಮನೆ ಕಟ್ತಿದ್ದಾರೆ. ಸೊ ಅದಕ್ಕೋಸ್ಕರ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಇಲ್ಲೆಲ್ಲ ಹಳ್ಳಿ ಕಡೆ ಎಲ್ಲ ನೀವೇ ನೋಡಿರ್ಬೋದು, ಈ ಕೋಳಿ ಕೂಗೋದು, ನಾಯಿ ಬಗ್ಳೋದು ಬರೀ ಇದೇನೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡಿಕೆ ತೋಟ ಮಾತ್ರ 2 ಕಡೆನೂ ನೆಟ್ಟಿದ್ದಾರೆ. ತುಂಬಾ ಚೆನ್ನಾಗಿದ್ದಾವೆ. ಬಟ್ ಇಲ್ಲಿ ನೀರೆಲ್ಲ ಸ್ವಲ್ಪ ಪ್ರಾಬ್ಲಮ್ಮು. ಹಾಗಾಗಿ ಕಟ್ಟೆಯಿಂದ ಮೋಟ್ರ್ ಹಾಕಿ ಹೊಡಿತಿದ್ದಾರೆ. ನಮ್ಮ ಮನೇಲಿ ನೋಡ್ತಿರ್ಬೋದು, ತುಂಬಾ ಶ್ರಮ ಪಟ್ಟಿದ್ದಾರೆ. ಹಾಗೆ ಮೋಟ್ರ್ ಇಳಿಸಿ ಅಲ್ಲಿಂದ ಪೈಪ್ ತೊಗೊಬಂದು ಇಲ್ಲಿ ನೀರು ಬಿಡೋದಾಗಿರ್ಬೋದು, ತುಂಬಾ ಕಷ್ಟ ಇದೆ. ಈ ತೆಂಗಿನ ಗಿಡ ಬೆಳೆಸ್ಬೋದು, ಅಡಿಕೆ ಮಾತ್ರ ಬೆಳೆಯೋದಂತೂ ತುಂಬ ಕಷ್ಟ. ಇವಾಗಂತೂ ಬೇಸಿಗೆ ಅಲ್ವಾ, ಸೊ ನೀವೇ ನೋಡಿರ್ಬೋದು ಎಲ್ಲ ಈ ಥರ ಸುಣ್ಣ ಹೊಡೆದವ್ರಲ್ಲ ಯಾಕೆ? ಈ ಥರ ಸುಣ್ಣ ಹೊಡೆದ್ರೆ ಬಿಸಿಲು ಹೊಡೆಯಲ್ವಾ? ಹಾಂ, ಈ ಥರ ಸುಣ್ಣ ಹೊಡೆದ್ರೆ ಬಿಸಿಲು ಹೊಡೆಯಲ್ವಾ? ಕರ್ಗಾಗಿರೋದ್ಕ ಹೊಡ್ತಿರೋದು, ಇಲ್ಲ ಏನೋ ಬಿಸಿಲು. ಹಾಂ, ಯಾಕಪ್ಪ ಈ ಥರ ಸುಣ್ಣ ಹೊಡೆದಿದ್ದಾರೆ ಅಂತ ಅಂದರೆ, ಬಿಸಿಲಿಗೆಲ್ಲ ಜಿಗಳು ಕಡುತ್ತಲ್ಲ ಆ ಕಡೆ ಈ ಕಡೆ, ಆ ಥರ ಎಲ್ಲ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಥರ ಹೊಡೆದಿದ್ದಾರಂತೆ. ಇವತ್ತು